ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಇವತ್ತು. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಗವಿಗಂಗಾಧರೇಶ್ವರನ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಸ್ಮಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಶಿವಲಿಂಗವನ್ನ ಸೂರ್ಯರಶ್ಮಿ ಸ್ಪರ್ಶ ಮಾಡುವಂತಹ ವಿಸ್ಮಯ ಇದು, ಕೌತುಕ. ಸಂಜೆ 5:20ರಿಂದ 5:23 ಶುಭ ಲಗ್ನದಲ್ಲಿ ಸೂರ್ಯರಶ್ಮಿಯ ಸ್ಪರ್ಶವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನದ ಬಾಗಿಲನ್ನ ಬಂದ್ ಮಾಡಲಾಗುತ್ತೆ. ಸಂಜೆ ಸೂರ್ಯರಶ್ಮಿಯ ಸ್ಪರ್ಶದ ಬಳಿಕ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ಕೌತುಕವನ್ನು ಕಣ್ತುಂಬಿಕೊಳ್ಳಲು ಅಪಾರ ಭಕ್ತರು ಸೇರಿದ್ದಾರೆ. ಭಕ್ತರಿಗೆ LED ಸ್ಕ್ರೀನ್ನ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಯಾವ ರೀತಿ ಸೂರ್ಯರಶ್ಮಿಯ ಸ್ಪರ್ಶ ಆಗುತ್ತೆ ಅಂಥೇಳಿ. ಆ ಸೂರ್ಯರಶ್ಮಿಯ ಸ್ಪರ್ಶ ಇದೆಯಲ್ಲ, ಅದು ಒಂದು ರೀತಿಯ ಭವಿಷ್ಯವನ್ನು ನುಡಿದಂತೆ ಅರ್ಚಕರು, ಪ್ರಧಾನ ಅರ್ಚಕರು ಎಲ್ಲದರ ಬಗ್ಗೆಯೂ ಕೂಡ ವಿವರಿಸ್ತಾ ಹೋಗ್ತಾರೆ. ಮಳೆ ಆಗಿರಬಹುದು, ಬೆಳೆ ಆಗಿರಬಹುದು, ಎಲ್ಲದರ ಬಗ್ಗೆಯೂ ಕೂಡ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಪ್ರತಿ ವರ್ಷವೂ ಕೂಡ ಈ ವಾಡಿಕೆ ನಡೆದುಕೊಂಡು ಬರ್ತಾ ಇದೆ. ಇದನ್ನು ನೋಡಲಿಕ್ಕೆ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಯಿಂದ ಅಪಾರ ಸಂಖ್ಯೆಯ ಭಕ್ತರು ಕೂಡ ಆಗಮಿಸ್ತಾರೆ. ಹೊಸ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ. ನಾಡಿನೆಲ್ಲೆಡೆ ಇಂದು ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ವಿಶೇಷವಾಗಿ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಇವತ್ತು ಒಂದು ಅದ್ಭುತವಾದಂತಹ ಕೌತುಕ ಸಂಭವಿಸಿದೆ. ಅದು ಸೂರ್ಯ ನೇರವಾಗಿ ಗರ್ಭಗುಡಿಯಲ್ಲಿರುವಂತಹ ಶಿವನನ್ನ ಸ್ಪರ್ಶ ಮಾಡುವಂತಹ ಒಂದು ದೃಶ್ಯ. ಅಂದ್ರೆ ಸೂರ್ಯರಶ್ಮಿ ಆ ದೇಗುಲದಲ್ಲಿರುವಂತಹ ಗರ್ಭಗುಡಿಯನ್ನ ಸ್ಪರ್ಶ ಮಾಡುವಂತಹ ಕೌತುಕ ಕ್ಷಣ. ಈಗಾಗಲೇ ದೇವಾಲಯದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದೆ. ಜೊತೆಗೆ ಆ ಕ್ಷಣ ಹೇಗಿರುತ್ತೆ ಇವೆಲ್ಲವನ್ನ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಪ್ರಧಾನ ಅರ್ಚಕರಾಗಿರುವಂತಹ ಡಾಕ್ಟರ್ ಸೋಮಸುಂದರ್ ದೀಕ್ಷಿತ್ ಗುರುಗಳಿದ್ದಾರೆ. ಮಾತನಾಡ್ತೇನೆ. ಗುರುಗಳೇ ನಮಸ್ತೆ. ಇವತ್ತು ಒಂದು ಅದ್ಭುತವಾದಂತಹ ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಸಹ ಕಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ, ಈಗ ನಮಗೆ ಸಂಕ್ರಾಂತಿ ಈ ಕ್ಯಾಲೆಂಡ್ರ್ ಡೇಟ್ ಪ್ರಕಾರ ಮೊದಲನೇ ಹಬ್ಬ ಇದು. ಸಾಮಾನ್ಯವಾಗಿ ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ನಮ್ಗೆ ಹೊಸ ವರ್ಷ. ಪಂಚಾಂಗದ ಆರಂಭದಿಂದ ಪಂಚಾಂಗದ ಮುಕ್ತಾಯದವರೆಗೂ ಹೊಸ ವರ್ಷ ಅಂತೇಳಿ. ಬಟ್ ಇಂದಿನ ನಮ್ಮ ಜನ ಈ ಕ್ಯಾಲೆಂಡ್ರನ್ನೇ ಫಾಲೋ ಮಾಡೋದ್ರಿಂದ ಜನವರಿ 1ನೇ ತಾರೀಕು ಕುಣಿದು ಕೊಪ್ಪಳಿಸಿ ಆಯಾಸ ಮಾಡ್ಕೊಳ್ಳೋವಂಥ ಒಂದು ವೈಶಿಷ್ಟ್ಯವಾದ ಕೆಟ್ಟ ದಿನ. ಬಟ್ ಈ ಒಂದು ಸಂಕ್ರಾಂತಿ ಅಂದರೆ ಈ ಜನವರಿಯ 1ನೇ ತಾರೀಕಿನಿಂದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಅಂಥೇಳಿ. ಈ ಸಂಕ್ರಾಂತಿ ಅಂದರೆ ಎಳ್ಳು ಬೀರಿ ಒಳ್ಳೇದು ಮಾಡು ಅಂತ ನಾವು ಸಾಮಾನ್ಯವಾಗಿ ಎಲ್ಲರ ಮನೆಗಳಿಗೆ ಹೆಣ್ಣುಮಕ್ಳು ಹೋಗಿ ಎಳ್ಳು ಕಬ್ಬು ಇಂಥದನ್ನೆಲ್ಲ ಕೊಟ್ಟು ಅವ್ರ ಮನೆಯಲ್ಲಿ ಅದನ್ನು ಈಸ್ಕೊಂಡು ಬರುವಂಥ ಒಂದು ವಿಶೇಷವಾದ ಹಬ್ಬ. ಎಳ್ಳು ಅಂದರೆ ಋಣ, ಬೆಲ್ಲ ಅಂದರೆ ಸಿಹಿ. ಅಂದರೆ ನಿಮ್ಮ ಋಣ ಹೀಗೆ ಶಾಶ್ವತವಾಗಿರಲಿ, ಈ ಬೆಲ್ಲ ತಿಂದು ನಮಗೆ ಸಿಹಿಯನ್ನು ಕೊಡಿ ಅನ್ನೋ ಒಂದು ವಿಷಯನೇ ಎಳ್ಳು ಬೀರೋ ಹಬ್ಬ ಅಂತೇಳಿ. ಅದರಲ್ಲಿ ಕಬ್ಬು ಅಂತಂದರೆ ಕಬ್ಬಿನ ಒಳಭಾಗದಲ್ಲಿ ಸಿಹಿ ಇರುತ್ತೆ, ಅದನ್ನು ಹಿಂಡಿದಾಗಲೇ ಸಿಹಿ ನಮಗೆ ಸಿಗೋದು. ಹಾಗೆ ನಮ್ಮ ಜೀವನವನ್ನು ನಾವು ಸಾರ್ಥಕತೆಯಿಂದ ಹಿಂಡಿ ಅದನ್ನೆಲ್ಲರಿಗೂ ಸಿಹಿ ಕೊಡುವಂಥ ವಿಷಯ ಬರಲಿ, ನಿಮಗೆ ಎಲ್ಲರ ಮನಸ್ಸಿನಲ್ಲೂ ಇಂಥ ಒಂದು ಸದ್ಗುಣ ಬರಲಿ ಅನ್ನೋದೇ ಈ ಕಬ್ಬನ್ನು ಕೊಡೋ ಉದ್ದೇಶ. ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಎಳ್ಬಿರೋ ಬಂದರೆ ಏನೋ ಹೋಗ್ತಾರೆ ಕೊಡ್ತಾರೆ ಬರ್ತಾರೆ ಇದರ ಅಂತರಾಳ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯುಗಾದಿ ಹಬ್ಬದ ದಿನ ಒಬ್ಬಟ್ಟು ತಿನ್ನಬೇಕು, ಕರೆಕ್ಟ್. ಯಾತಕ್ಕೆ ಯುಗಾದಿ ಹಬ್ಬದ ದಿನವೇ ಒಬ್ಬಟ್ಟು ತಿನ್ನಬೇಕು, ಮನೆ ದಿನ ಯಾಕೆ ತಿನ್ನಬಾರ್ದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಮ್ಮ ತಂದೆಯವ್ರು ಮಾಡ್ತಾಯಿದ್ರು, ನಮ್ಮ ತಾತ ಮಾಡ್ತಾಯಿದ್ರು, ನಾವು ಮಾಡ್ತಿದ್ವಿ, ಹಬ್ಬ ನಡೀತಿದೆ, ಇಷ್ಟೇ ವಿಷಯ ಬರ್ತಾಯಿದೆ. ಆದ್ದರಿಂದ ಈ ಎಳ್ಳು ಬೀರೋ ಹಬ್ಬ ಅಂದರೆ ಎಳ್ಳು ಅಂದರೆ ಒಂದು ಋಣ. ಈಗ ನಮ್ಮಲ್ಲಿ ಯಾರು ಹಿರಿಯರು ಏನಾದರೂ ಕಾಲವಾಗ್ಬಿಟ್ರೆ ನಾವು ಅವರಿಗೆ ತರ್ಪಣಗಳನ್ನು ಮಾಡ್ತೀವಿ. ಅಂದರೆ ನನ್ನ ಈ ಜೀವನದಲ್ಲಿ ನೀನು ನನಗೆ ತಂದೆಯಾಗಿದ್ದೆ, ತಾತನಾಗಿದ್ದೆ, ನಾನು ನಿನ್ನ ಈ ಜೀವನದಲ್ಲಿ ನಾನು ಮುಗಿಸಿದ್ದೀನಿ, ಮುಂದಿನ ಜೀವನಕ್ಕೆ ನೀನೇ ನನಗೆ ತಂದೆ ತಾಯಿಯಾಗಿ ಬಂದು ನನ್ನನ್ನು ಕಾಪಾಡು ಅನ್ನೋದೇ ಆ ಎಳ್ಳು ತರ್ಪಣ ಕೊಡೋ ಒಂದು ವಿಶೇಷ ವಿಷಯ. ಅದೇ ರೀತಿಯಾಗಿ ನಾವು ಅದನ್ನು ಕರಿ ಹೇಳ್ಕೊಡ್ತೀವಿ. ಇವತ್ತು ಶುಭವಾಗಿ ಬಿಳಿ ಹೇಳ್ಕೊಡ್ತೀವಿ. ಬಿಳಿ ಎಳ್ಳನ್ನು ನಾವು ಹಂಚೋ ವಿಶೇಷತೆ. ಅದ್ರ ಜೊತೆ ಬೆಲ್ಲ ಇಟ್ಟಿರ್ತೀವಿ. ಬೆಲ್ಲದ ಉದ್ದೇಶ ಏನಪ್ಪ ಅಂದರೆ ನಮ್ಮ ಜೀವನದಲ್ಲಿ ಈ ವರ್ಷ ಮುಂದಿನ ಸಂಕ್ರಾಂತಿವರೆಗೂ ನಾವೆಲ್ಲ ಶುಭವಾಗಿರೋಣ, ಸಿಹಿಯಾಗಿರೋಣ, ನಮಗೆ ಕಷ್ಟ ಕಾಲಗಳೇನು ಬರೋದು ಬೇಡ ಅನ್ನೋದ್ರಿಂದ ಬೆಲ್ಲ. ಕಬ್ಬು ಅಂದರೆ ಆ ಕಬ್ಬನ್ನು ಹಿಂಡಿದಾಗ ಅದರಲ್ಲಿ ಬರೋ ರಸ